ನಿಜಕ್ಕೂ ಈ ಸುದ್ದಿಯನ್ನು ಓದಕ್ಕೆ ನಮಗೂ ಕೂಡ ಬಹಳ ಬೇಜಾರಾಗುತ್ತೆ. ಬುದ್ಧಿಮಾಂದ್ಯ ಮಕ್ಕಳ ಶಾಲೆಯಲ್ಲಿ ಇದೆಂಥ ಕ್ರೌರ್ಯ ಅಂತ, ಏನೂ ತಿಳಿಯದ ಮಕ್ಕಳ ಮೇಲೆ ರಾಕ್ಷಸರಂತೆ ದೌರ್ಜನ್ಯವನ್ನು ಎಸಗ್ತಾ ಇದ್ದಾರೆ. ಖಾರದ ಪುಡಿ ಎರಚಿ ಹಿಗ್ಗಾಮುಗ್ಗ ಥಳಿಸಿರುವಂತಹ ರಕ್ಕಸರು. ಬೆಲ್ಟ್ ಮತ್ತು ಪ್ಲಾಸ್ಟಿಕ್ ಪೈಪ್ನಿಂದ ಮೃಗೀಯ ರೀತಿಯಾಗಿ ಹಲ್ಲೆಯನ್ನ ಮಾಡಲಾಗಿದೆ. ಹಲ್ಲೆಯ ಸಂದರ್ಭದಲ್ಲಿ ಬಾಲಕ ಕಣ್ಣಿಗೆ ಖಾರದ ಪುಡಿಯನ್ನ ಎರಚಿ ಹೇಯ ಕೃತ್ಯವನ್ನ ಎಸಗಲಾಗಿದೆ. ದಿವ್ಯಾ ಜ್ಯೋತಿ ಬುದ್ಧಿಮಾಂದ್ಯ ವಿಶೇಷ ಮಕ್ಕಳ ಶಾಲೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಬಾಗಲಕೋಟೆಯ ನವನಗರದ ಸೆಕ್ಟರ್ ನಂಬರ್ 54ರಲ್ಲಿರುವ ಶಾಲೆ. ನೆಲಕ್ಕೆ ಬಿದ್ದು ಹೊರಳಾಡಿದ್ರೂ ಬಿಡದೆ ನೀಚ ದಂಪತಿ ಕೃತ್ಯವನ್ನ ಎಸಗಿದೆ. ಬುದ್ಧಿಮಾಂದ್ಯ ಬಾಲಕ ದೀಪಕ್ ರಾಠೋಡ 16 ವರ್ಷ ಅವರ ಮೇಲೆ ಹಲ್ಲೆಯನ್ನು ನಡೆಸಲಾಗಿದೆ. ಬೆಗಾಕ ದುಡಿಯಾಕತ್ತೀರಿ ನಾವು ಎದಕ್ ಬಿಡ್ತೀರಿ ಸರ್? ಯಾಪರಿ ಅಂದ್ಕೂಡ್ಲೆ ಹುಡುಗಿಗೆ ಮುಟ್ಟಾಗ ಬಂದತ್ ಹೇಳ್ತಾನ್ರಿ ಇವ್ ಸರ್. ನಾಳೆಗ್ ಬಂದ ನನ್ನ ಹೆಂಡತಿದಾಗ ಬಂದತ್ತಲ್ಲ ಮಂಟೂರಿ ಬೆಗಾಕ ದುಡಿಯಾಕತ್ತೀರಿ ನಾವು ಎದಕ್ ಬಿಡ್ತೀರಿ ಸರ್? ಯಾಪರಿ ಅಂದ್ಕೂಡ್ಲೆ ಹುಡುಗಿಗೆ ಮುಟ್ಟಾಗ ಬಂದತ್ ಹೇಳ್ತಾನ್ರಿ ಇವ್ ಸರ್. ನಾಳೆಗ್ ಬಂದ ನನ್ನ ಹೆಂಡತಿದಾಗ ಬಂದತ್ತಲ್ಲ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ ಯಾವ ರೀತಿಯಾಗಿ ಬೆಲ್ಟ್ನಿಂದ ಹೊಡಿತಾ ಇದ್ದಾರೆ ಬುದ್ಧಿಮಾಂದ್ಯ ಮಗುಗೆ ಅಂತ ಹೇಳಿ. ಏನೋ ಬುದ್ಧಿ ಇದ್ದು ಏನೋ ಹೇಳಿದ ಮಾತು ಕೇಳಲಿಲ್ಲ ಅಥವಾ ಏನಾದರೂ ದುರ್ವರ್ತನೆಯನ್ನ ತೋರಿದ್ರ, ಅದೂ ಅಲ್ಲ. ಪಾಪ ಬುದ್ಧಿಮಾಂದ್ಯ ಮಗುಗೆ ಈ ರೀತಿಯಾಗಿ ಹೊಡಿತಾರೆ ಅಂತಂದ್ರೆ ಮಾನವೀಯತೆಯನ್ನ ಮರ್ತ್ಬಿಟ್ಟಿದ್ದಾರೆ. ಇವ್ರುಗಳಿಗೆ ಮಕ್ಕಳುಗಳಿಲ್ವಾ ಅಂತ ಹೇಳಿ ನೋಡಿದ್ರೆ ನಿಜಕ್ಕೂ ಕಣ್ಣಲ್ಲಿ ನೀರು ತುಂಬಿಕೊಳ್ಳುತ್ತೆ. ಅಷ್ಟರ ಮಟ್ಟಿಗೆ ಥಳಿಸ್ತಾ ಇದ್ದಾರೆ. ಪಾಪ ಮಗು ಕಿರ್ಚಾಡ್ತಾ ಇದೆ, ಕೂಗಾಡ್ತಾ ಇದೆ. ಬುದ್ಧಿನೂ ಇಲ್ಲ ಆ ಮಗುಗೆ. ಯಾಕೆ ಹೊಡಿತಾ ಇದ್ದಾರೆ ಅನ್ನೋದು ಕೂಡ ಗೊತ್ತಿಲ್ಲ. ಹೊಡಿಬೇಡಿ ಹೊಡಿಬೇಡಿ ಅಂತ ಎಷ್ಟೇ ಕೇಳ್ಕೊಂಡು ಕಿರ್ಚಾಡಿದ್ರು ಕೂಡ ಯಾವುದೇ ಪ್ರಯೋಜನ ಇಲ್ಲ. ನೋಡಿ ಯಾವ ರೀತಿಯಾಗಿ ಕಿರ್ಚಾಡ್ತಾ ಇದೆ. ಯಾಕೆ ಹೊಡೆದ್ರು? ಕಾರಣ ಏನು? ಕಾರಣ ಏನೇ ಇರಬಹುದು. ತಿದ್ದಿ ತೀಡುವಂತಹ ಕೆಲಸವನ್ನ ಮಾಡಬೇಕಾಗಿತ್ತು, ಆದರೆ ಇದು ಅಲ್ಲಾಗಿಲ್ಲ. ಕಾರಣ 1000 ಇರಬಹುದು. ಹೆಣ್ಮಕ್ಳನ್ನ ಮುಟ್ಟಿದ್ರ ಮತ್ತೊಂದು ಮಗದೊಂದು 1000 ಇರಬಹುದು. ಅವ್ರಿಗೇನು ಗೊತ್ತಾಗಲ್ಲ. ಅದಕ್ಕೆ ಅಂತ ತಾನೇ ಬುದ್ಧಿಮಾಂದ್ಯ ಮಕ್ಕಳು ಅಂತ ಕರೆಯೋದು. ಸುಖ ಸುಮ್ಮನೆ ಕರೀತಾರ? ಅವ್ರಿಗೆ ಕೂತ್ಕೊಂಡು ಈ ರೀತಿಯಾಗಿ ಮಾಡಬಾರ್ದು, ಈ ರೀತಿಯಾಗಿ ಇರಬೇಕು ಅಂತ ಹೇಳಿ
ಬುದ್ಧಿವಾದವನ್ನ ಹೇಳಬೇಕಾಗಿದ್ದಂತಹ ಅವಿವೇಕಿಗಳು ಈ ರೀತಿಯಾಗಿ ಹಲ್ಲೆಯನ್ನ ಮಾಡ್ತಾ ಇದ್ದಾರೆ, ಚಿತ್ರ ಹಿಂಸೆಯನ್ನ ಕೊಡ್ತಾ ಇದ್ದಾರೆ. ಇದೆಂತ ಮಾನವೀಯತೆ ಅನ್ನುವಂತಹ ಒಂದು ಕಾನ್ಸೆಪ್ಟೇ ಮರ್ತ್ಬಿಟ್ಟಿದ್ದಾರಾ ಅಂತ ಹೇಳಿ ಇವ್ರುಗಳೆಲ್ಲ. ಅದು ಕೂಡ ಒಡೆಯೋದು ಅಲ್ಲದೆ ಖಾರದ ಪುಡಿಯನ್ನ ಎರ್ಚಿ ಮೃಗೀಯವಾಗಿ ವರ್ತನೆಯನ್ನ ಮಾಡ್ತಾ ಇದ್ದಾರೆ ಅಂತಂದ್ರೆ ಇವ್ರು ಯಾಕೆ ನಡೆಸಬೇಕು ವಸತಿಯುತ ಶಾಲೆಯನ್ನ ಅಂತ ಹೇಳಿ. ನಾರ್ಮಲ್ ಆಗಿ ಸಣ್ಣ ಪುಟ್ಟ ಮಕ್ಕಳುಗಳು ಏನು ಬುದ್ಧಿಮಾಂದ್ಯ ಮಕ್ಕಳಿರ್ತಾವಲ್ಲ ಅವೆಲ್ಲ ಇದನ್ನ ನೋಡಿ ಎಷ್ಟು ಭಯ ಬಿದ್ದಿದ್ದಾರೆ ಅಲ್ಲಿರುವಂತಹ ಮಕ್ಕಳು ಅಂತ ಹೇಳಿ. ಒಬ್ಬರ ಪರಿಸ್ಥಿತಿ ಹೀಗೆ, ಇನ್ನು ಬೇರೆ ಬೇರೆ ಮಕ್ಕಳ ಪರಿಸ್ಥಿತಿ ಹೇಗೋ ಏನೋ ಗೊತ್ತಿಲ್ಲ. ಮತ್ತೆ ನಗಾಡ್ತಾರೆ ಅವಿವೇಕಿಗಳು ಅಲ್ಲಿದ್ದವರು. ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಅಶೋಕ್, ಬುದ್ಧಿಮಾಂದ್ಯ ಮಗುವಿಗೆ ಹೊಡೆಯೋದಕ್ಕೆ ಕಾರಣ ಏನ್ ಕೊಡ್ತಾ ಇದ್ದಾರೆ? ಇದೇ ರೀತಿಯಾಗಿ ಇದೊಂದೇ ಮಗುನ ಅಥವಾ ಬೇರೆ ಮಕ್ಕಳಿಗೂ ಟಾರ್ಚರ್ ಕೊಡ್ತಾ ಇದ್ದಾರಾ ಅಂತ ಹೇಳಿ. ರಮ್ಯಾ, ನಿಜಕ್ಕೂ ಇದು ಒಂದು ಅಮಾನವೀಯ ಕೃತ್ಯ ಮತ್ತೆ ಮೃಗೀಯ ವರ್ತನೆಯನ್ನ ಇಲ್ಲಿನ ಬುದ್ಧಿಮಾಂದ್ಯ ಮಕ್ಕಳ ಮುಖ್ಯಸ್ಥರು ಏನು ಶಾಲಾ ಮುಖ್ಯಸ್ಥಿದ್ದಾನೆ ದೀಪಕ್ ಇದ್ದಾರೆ, ಮತ್ತೆ ಆತನ ಪತ್ನಿ ಮಾನಂದಿ ಇಬ್ಬರು ಕೂಡ ಮುಗದ ರೀತಿಯಲ್ಲಿ ಆ ಒಂದು ಬುದ್ಧಿಮಾಂದ್ಯ ಮಗುವಿನ ಮೇಲೆ ಹಲ್ಲೆ ಮಾಡಿರುವಂತ ವಿಡಿಯೋ ಸಾಕಷ್ಟು ವೈರಲ್ ಆಗ್ತಿರುವಂತದ್ದು. ವೈರಲ್ ಹಿನ್ನೆಲೆಯಲ್ಲಿ ಈಗ ಏನು ದೀಪಕ್ ಇದ್ದಾರೆ ಬುದ್ಧಿಮಾಂದ್ಯ ಬಾಲಕ ದೀಪಕ್ ಅವರ ಪೋಷಕರು ಮತ್ತೆ ಸಂಬಂಧಿಕರು ಈಗ ಒಂದು ಏನು ಶಾಲೆಗೆ ಬಂದು ಅವನನ್ನ ತರಾಟೆಗೆ ತಗೊಳ್ಳುವಂತ ಕೆಲಸಕ್ಕೂ ಕೂಡ ಈಗ ಮುಂದಾಗಿರುವಂತದ್ದು. ಇವರು ಈ ದೀಪಕ್ ಏನಿದ್ದಾನೆ ಕಳೆದ 7 ವರ್ಷದಿಂದ ಇಲ್ಲಿ ಒಂದು ಏನು ನವನಗರದ ಚೆಕ್ ನಂಬರ್ 54ರಲ್ಲಿ ಒಂದು ಬಾಡಿಗೆ ಮನೆಯನ್ನು ಪಡೆದು ಇಲ್ಲಿ ಬುದ್ಧಿಮಾಂದ್ಯ ಶಾಲೆಯನ್ನ ನಡೆಸ್ತಾ ಇರುವಂತದ್ದು. ದಿವ್ಯ ಜ್ಯೋತಿ ಎಂಬ ಶಾಲೆ ಹೆಸರನ್ನ ಇಟ್ಕೊಂಡಿರುವಂತದ್ದು. ಈತ ಮೂಲತಃ ಏನು ಈ ಪತ್ನಿ ಮಾನಂದಿ ಏನಿದೆ ಇವರು ಮತ್ತೆ ದೀಪಕ್ ಇಬ್ಬರು ಕೂಡ ಮಹಾರಾಷ್ಟ್ರ ಮೂಲದವರು ಅಂತ ಈಗ ಏನು ಮಾಹಿತಿ ಲಭ್ಯವಾಗ್ತಿರುವಂತದ್ದು. ಈಗ ಕಳೆದ 6 ವರ್ಷದಿಂದ ಈ ದೀಪಕ್ ಏನು ತಳತಕ್ಕೆ ಒಳಗಿರುವಂತ ದೀಪಕ್ ಇಲ್ಲಿ 6 ವರ್ಷದಿಂದ ಈ ಒಂದು ಬುದ್ಧಿಮಾಂದ್ಯ ಶಾಲೆಯಲ್ಲಿ ಇರುವಂತದ್ದು. ಆದ್ರೆ ಏನು ಈ ಒಂದು ಘಟನೆ ಯಾವಾಗ ನಡೀತೆ ಅಂತ ಸ್ಪಷ್ಟವಾಗಿ ಗೊತ್ತಿಲ್ಲ. ಆದ್ರೆ ಈ ಘಟನೆಗೆ ಸಂಬಂಧಪಟ್ಟಂಗೆ ಮತ್ತೆ ಏನು ಈ ವಿಡಿಯೋ ವೈರಲ್ ಆಗ್ತಿದ್ದಂತೆ ಆ ಪೋಷಕರು ಈಗ ಬೆಳಗಾವಿಯಲ್ಲಿ ಏನು ಕೆಲಸಕ್ಕೆ ಇರ್ತಾರೆ. ಈ ಘಟನೆ ಗೊತ್ತಾಗ್ತಿದ್ದಂತೆ ನೇರವಾಗಿ ಈ ಒಂದು ವಸತಿ ಶಾಲೆಗೆ ಬಂದು ಕಣ್ಣಿಗೆ ಕಾರದ ಪುಡಿಯನ್ನ ಕೂಡ ಎರ್ಚಿ ಇವರು ದೌರ್ಜನ್ಯವನ್ನ ಮೆರಿತಾ ಇದ್ದಾರೆ. ಮಾನವೀಯತೆ ಅನ್ನೋದೇ ಇಲ್ವಾ ಅಂತ ಹೇಳಿ. ಶಾಲೆ ಯಾಕೆ ನಡೆಸಬೇಕು? ಈ ರೀತಿಯಾಗಿ ನಡ್ಕೊಳ್ಳಕ ಶಾಲೆಯನ್ನ ಈ ರೀತಿಯಾಗಿ ತೆರೆದುಬಿಟ್ಟು ಈ ರೀತಿಯಾಗಿ ಬುದ್ಧಿಮಾಂದ್ಯ ಮಕ್ಕಳಿಗೆ ಚಿತ್ರಹಿಂಸೆ ಕೊಡೋದಕ್ಕೆ ಶಾಲೆ ತೆರೆದಿದ್ದಾರಂತ ಪೊಲೀಸ್ನವ್ರು ಏನ್ ಹೇಳ್ತಾ ಇದ್ದಾರೆ? ಕ್ರಮ ತೆಗೆದುಕೊಂಡಿದ್ದಾರಾ? ನಿಜಕ್ಕೂ ಇದು ನಡಿಬಾರ್ದಾಗಿತ್ತು. ಆದ್ರೆ ಈ ಘಟನೆ ನಡೆದೋಗಿದೆ. ಈ ದೀಪಕನ್ನ ಇದಕ್ಕೆ ಸಂಬಂಧಪಟ್ಟಂಗೆ ಮಾತಾಡ್ಸ್ತಾ ಹೋದಾಗ ಆತ ಹೇಳ್ತಾನೆ, ಇಲ್ಲ ಈ ಕಳೆದ ಏನು ಒಬ್ಬ ಈ ಬುದ್ಧಿಮಾಂದ್ಯ ಮಗುವಿನ ಮೇಲೆ ಈತ ಹಲ್ಲೆ ನಡೆಸಿದ. ಆತನ ಕಾಲು ಫ್ರಾಕ್ಚರ್ ಆಗಿತ್ತು. ಫ್ರಾಕ್ಚರ್ ಆದ ಸಂದರ್ಭದಲ್ಲಿ ಆತನ ಹಿಡಿದು ತಳ್ಳಿದ. ಅದಲ್ಲದೆ ಇನ್ನೊಂದು 2-3 ಜನರಿಗೆ ಏನು ದುಬ್ಬಕ್ಕೆ ಏನು ಬೆನ್ನಿಗೆ ಕಚ್ಚಿ ಗಾಯಗೊಳಿಸಿದ. ಹೀಗಾಗಿ ಈ ಹಿನ್ನೆಲೆಯಲ್ಲಿ ಆತನನ್ನ ಹೊಡೆದಿದ್ದೀವಿ ಅಂತ ಹೇಳ್ತಾರೆ. ಆದ್ರೆ ಆತನಿಗೆ ಬುದ್ಧಿ ಇದ್ದಿದ್ರೆ, ಆತ ಬುದ್ಧಿವಂತ ಇದ್ದಿದ್ರೆ ಆತ ಈ ಕೃತ್ಯ ಮಾಡಿದ್ರೆ ಅವ್ನಿಗೆ ಗೊತ್ತಾಗ್ತಿತ್ತು. ಆದ್ರೆ ಅವನು ಬುದ್ಧಿಮಾಂದ್ಯ, ಜೊತೆಗಿರೋರು ಬುದ್ಧಿಮಾಂದ್ಯ. ಅವರು ಇರೋದೇ ಈ ಶಾಲೆಯಲ್ಲಿ ಬುದ್ಧಿಮಾಂದ್ಯ ಮಕ್ಕಳಾಗಿ ಇಲ್ಲಿ ಒಂದು ಟ್ರೈನಿಂಗ್ ಅನ್ನ ಪಡೆದುಕೊಳ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಅವರು ಪೋಷಕರನ್ನ ಕರೆಸಿ ಅವ್ರ ಬುದ್ಧಿ ಮಾತು ಹೇಳಿ ಇಲ್ಲ ಇಟ್ಕೋಬೇಕು, ಇಲ್ಲ ಅವ್ರನ್ನ ಮನೆಗೆ ಕೊಟ್ಟು ಕಳಿಸುವಂತ ಕೆಲಸ ಮಾಡ್ಬೇಕಾಗಿತ್ತು. ಆದ್ರೆ ದೀಪಕ್ ಏನು ಅಮಾನವೀಯ ವರ್ತನೆ ತೋರಿದ್ದಾನೆ. ಆತ ಕಾನೂನಿನ ಅಡಿಯೊಳಗೆ ಶಿಕ್ಷಿತ ಒಳಗಬೇಕಾಗುತ್ತೆ. ಈಗ ಪೊಲೀಸರು ಕೂಡ ಸ್ಥಳಕ್ಕೆ ಬಂದಿರುವಂತದ್ದು. ರಮ್ಯಾ, ಆತನನ್ನ ಮತ್ತೆ ಆತನ ಪತ್ನಿಯನ್ನ ಇಬ್ಬರನ್ನು ಪೊಲೀಸ್ ಠಾಣೆಗೆ ಕರೆದೊಯ್ದಿರುವಂತದ್ದು. ಈಗ ಏನ್ ಹೇಳ್ತಿದ್ದಾರೆ, ಈ ಬುದ್ಧಿಮಾಂದ್ಯ ಶಾಲೆ ಏನಿದೆ ಇದನ್ನ ತಕ್ಷಣಕ್ಕೆ ನಿಲ್ಲಿಸಬೇಕು. ಇದನ್ನ ಇಲ್ಲಿಂದ ಮಕ್ಕಳನ್ನ ಬೇರೆ ಕಡೆ ಕಳಿಸ್ಬೇಕು, ಅವ್ರವ್ರ ಮನೆಗಳನ್ನ ಕೊಟ್ಟು ಕಳಿಸ್ಬೇಕು, ಈ ಶಾಲೆಯನ್ನು ನಿಲ್ಲಿಸಬೇಕು ಅನ್ನೋದು ಕೂಡ ಆ ಪೋಷಕರ ಆಗ್ರಹವಾಗಿರುವಂತದ್ದು. ರಮ್ಯಾ, ಈಗ ಮಗುವಿನ ಪರಿಸ್ಥಿತಿ ಹೇಗಿದೆ? ಕಣ್ಣಿಗೆ ಖಾರದ ಪುಡಿ ಬೇರೆ ಎರ್ಚಿದ್ದಾರೆ, ಮನ ಬಂದಂತೆ ಥಳಿಸಿದ್ದಾರೆ. ಒಡೆಯುವಂತಹ ಸಂದರ್ಭದಲ್ಲಿ ನಗ್ತಾರಲ್ರಿ ಇವ್ರುಗಳು. ಇವ್ರ ಯೋಗ್ಯತೆಗೆ ಈ ಶಾಲೆ ಬೇರೆ ಕೇಳಿ ಇವ್ರುಗಳಿಗೆ. ಇವರು ನಾಚಿಕೆ ಮಾನ ಮರ್ಯಾದೆ ಇಲ್ಲದಂತ ಜನ. ಯಾಕಂದ್ರೆ ಮಹಾರಾಷ್ಟ್ರ ಮೂಲದಿಂದ ಬಂದಂತವರು ಕಳೆದ 7 ವರ್ಷದಿಂದ ಇಲ್ಲಿ ಶಾಲೆ ನಡೆಸ್ತಿದ್ದಾರೆ ರಮ್ಯಾ. ಆದ್ರೆ ಆ ಮಗುವಿಗೆ ಸದ್ಯಕ್ಕೆ ಯಾವುದೇ ರೀತಿಯ ಏನು ಆತಂಕ ಪಡುವಂತ ಪರಿಸ್ಥಿತಿ ಇಲ್ಲ. ಅದು ಸದ್ಯಕ್ಕೆ ಆರಾಮಾಗಿದ್ದಾನೆ. ಆದ್ರೆ ಆತನಿಗೆ ಬುದ್ಧಿ ಇಲ್ಲ, ಆತನಿಗೆ ಗೊತ್ತೂ ಆಗಲ್ಲ. ಯಾಕಂದ್ರೆ ಇವ್ರು ಏನ್ ಮಾಡಿದ್ರು ಆತ ತನಗೆ ಅರಿವಿಲ್ಲದಂತೆ ನಡೆದುಕೊಳ್ಳುವಂತ ಮಗು, ಅದು ಪುಟ್ಟ ಮಗು. ಆ ಪುಟ್ಟ ಮಗುವಿನ ಮೇಲೆ ಈ ರೀತಿ ಅಮಾನವೀಯ ಘಟನೆ ನಡೆದಿದ್ದು ತೀರಾ ಏನು ದುರದೃಷ್ಟಕರ. ಈಗ ಆ ಪೋಷಕರು ಹೇಳ್ತಿರುವಂತದ್ದು ಆತನಿಗೆ ಕಠಿಣ ಶಿಕ್ಷೆ ಆಗ್ಬೇಕು, ಅಲ್ಲದೆ ಈ ಬುದ್ಧಿಮಾಂದ್ಯ ಶಾಲೆ ಏನಿದೆ ಇದನ್ನ ಮುಚ್ಚಬೇಕು ಅಂತ ಒಂದು ಆಗ್ರಹ ಮಾಡ್ತಾರೆ. ಹೊಡೆಯೋದಕ್ಕೆ ಕಾರಣ ಏನ್ ಹೇಳ್ತಾ ಇದ್ದಾರೆ ಈಗ ಅವರು? ಈಗ ಯಾಕೆ ಹೊಡೆದ್ರಂತೆ? ಯಾಕೆ ಕಣ್ಣಿಗೆ ಖಾರದ ಪುಡಿ ಎರ್ಚಿದ್ರಂತೆ? ಅದು ಆನಂದಿ ಏನಿದ್ದಾರೆ ಅವರು ಆ ದೀಪಕ್ ಇದ್ದಾನೆ ಶಾಲೆಯ ಮುಖ್ಯಸ್ಥ, ಆತನ ಪತ್ನಿ ಖಾರದ ಪುಡಿ ಹರಿಸ್ತಾಳೆ. ಆದ್ರೆ ಆಕಿ ಹರಿಸಬಾರ್ದಾಗಿತ್ತು. ಅದನ್ನ ನೋಡ್ಬಿಟ್ಟು ಪಕ್ಕದಲ್ಲಿರುವಂತಹ ಏನು ತರಬೇತಿ ಕೊಡುವ ಇನ್ನೂ 3-4 ಜನ ಇದ್ದಾರೆ ಆ ಶಾಲಾ ಸಿಬ್ಬಂದಿ, ಅವರು ಕೂಡ ನಗ್ತಾರೆ. ಅವ್ರಿಗೂ ಕೂಡ ಮಕ್ಕಳು ಅಥವಾ ಅಣ್ಣ ತಮ್ಮ ಇದಾರೋ ಇಲ್ವೋ ಗೊತ್ತಿಲ್ಲ, ಇವರು ಎಲ್ಲರೂ ಕೂಡಿ ಅಮಾನವೀಯವಾಗಿ ಮೃಗದ ರೀತಿಯಲ್ಲಿ ವರ್ತನೆ ಮಾಡ್ತಿದ್ದಾರೆ. ಆದ್ರೆ ಈ ಘಟನೆಗೆ ದೀಪಕ್ ಏನಿದ್ದಾನೆ ಶಾಲಾ ಮುಖ್ಯಸ್ಥ, ಆತ ಹೇಳ್ತಿರುವಂತದ್ದು
3 ಜನರ ಮೇಲೆ ಈತ ಹಲ್ಲೆ ಮಾಡಿದ್ದಾನೆ. ಅವರಿಗೆ ಬೆನ್ನಿಗೆ ಏನು ಕಚ್ಚಿ ಗಾಯಗೊಳಿಸಿದ್ದಾನೆ. ಅದಲ್ಲದೆ ಕಾಲ್ ಫ್ರಾಕ್ಚರ್ ಆದಂತ ಒಬ್ಬ ವ್ಯಕ್ತಿಯನ್ನ ಬುದ್ಧಿಮಾಂದ್ಯ ವ್ಯಕ್ತಿಯನ್ನ ಓಕೆ, ಹಾಗೆ ಸಂಪರ್ಕದಲ್ಲಿರಿ. ಮತ್ತಷ್ಟು ಡೀಟೇಲ್ಸ್ ನಿಮ್ಮ ಹತ್ರ ಕಲೆ ಹಾಕ್ತೀನಿ. ನಮ್ಮ ಜೊತೆ ಮಾತನಾಡ್ಲಿಕ್ಕೆ ಕುಮಾರ್ ಇದ್ದಾರೆ. ಅಂದ್ರೆ ಈ